Hello students, I am Rakesh. I am working as a chemistry lecturer in KPSPU College, Arsikere. So today in this video, I am going to discuss about one of the most important topic, important chapter in first PUC class 11, that is thermodynamics. Okay, thermodynamics. So before going to that, so I would like to discuss some of the important numericals. Okay, that will be important questions for NEET and JEE exams. Okay, in this video I am going to discuss completely about the NEET and JEE topics for thermodynamics. So thermodynamics has a weightage of 3% for NEET exams. Okay, there will be one or two questions from thermodynamics part, right? So what is meant by thermodynamics? Okay, this is slide. So thermodynamics means what? Thermodynamics means a flow of heat. Okay, in thermodynamics we will discuss how the energy taking place between system and surrounding, how the exchange of energy takes place between the system and surroundings. Okay, that we will study in thermodynamics. That means flow of heat from the system and surrounding. So what do you mean by system and surroundings? Okay, we will discuss it later. So definition means what? The branch of physical chemistry which deals with the energy changes accompanying a chemical reaction. Okay, in thermodynamics we will discuss how the energy changes between the system and surrounding, that is thermodynamics. Okay, very interesting topic. ನಿಮ್ಮ ನೀಟ್ ಎಕ್ಸಾಮ್ಗೆ ಇಲ್ಲಿಂದ ಒಂದು ಮತ್ತು ಅದು 2 ಕ್ವಶನ್ಸ್ ಬರ್ತದೆ. ಸೊ 3% ವೇಟೇಜ್ ಇರುತ್ತೆ. 3% ವೇಟೇಜ್ ಯಾವುದ್ರ ಮೇಲೆ ಸರ್ ಹಾಗಾದರೆ? 3% ವೇಟೇಜ್ ಇರೋದು ಎಂಥಾಲ್ಪಿ ಆಫ್ ರಿಯಾಕ್ಷನ್ಸ್ ಅಂತ ಬರ್ತದೆ, ಅದರ ಮೇಲೆ ಇರ್ಬೋದು. ಅಂದರೆ ಥರ್ಮೋಕೆಮಿಸ್ಟ್ರಿ ಅಂತ ಬರುತ್ತೆ ಬ್ರಾಂಚ್, ಆ ಬ್ರಾಂಚಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಹಾಗೆ ಮೇನ್ಲಿ ಎಂಟ್ರೋಪಿ ಮತ್ತು ಗಿಬ್ಸ್ ಫ್ರೀ ಎನರ್ಜಿ ಏನು ರಿಲೇಷನ್ಸ್ ಇದೆ ಅದರ ಮೇಲೆ ನಮಗೆ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಓಕೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಹಾಗಾದರೆ ನಾನೀಗ ಸ್ವಲ್ಪ ಸಿನಾಪ್ಸಿಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಆಫ್ಟರ್ ದಟ್ ವಿ ವಿಲ್ ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಫಾರ್ ನೀಟ್. ಓಕೆ, ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಥರ್ಮೋಡೈನಮಿಕ್ಸ್? ಓಕೆ, ಇಂಪಾರ್ಟೆನ್ಸ್ ಆಫ್ ಥರ್ಮೋಡೈನಮಿಕ್ಸ್ ಎಷ್ಟು ಏನೇ ಇಂಪಾರ್ಟೆನ್ಸ್ ಇದೆ? ಸೊ ವೈ ವಿ ಹ್ಯಾವ್ ಟು ಸ್ಟಡಿ ಥರ್ಮೋಡೈನಮಿಕ್ಸ್? ಸೊ ಹಿಯರ್ ವೆದರ್ ದ ಗಿವನ್ ರಿಯಾಕ್ಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಆರ್ ನಾಟ್. ಓಕೆ, ನೋಡಿ ಇಂಪಾರ್ಟೆನ್ಸ್ ಆಫ್ ಥರ್ಮೋಡೈನಮಿಕ್ಸ್ ಅಂತಂದ್ರೆ ಒಂದು ರಿಯಾಕ್ಷನಲ್ಲಿ ಆಗಿದೆಯಾ, ವೆದರ್ ದ ರಿಯಾಕ್ಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಆರ್ ನಾಟ್. So this is the importance of thermodynamics, and also whether the given reaction is exothermic or endothermic. ಒಂದು ರಿಯಾಕ್ಷನ್ ಏನು ನಡೀತಿದೆ ಅದು ಎಕ್ಸೋಥರ್ಮಿಕಾ ಇಲ್ಲ ಎಂಡೋಥರ್ಮಿಕಾ ಅಂತ ಡಿಸ್ಕಸ್ ಮಾಡಬೇಕು. ವಾಟ್ ಇಸ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್? ಎಕ್ಸೋಥರ್ಮಿಕ್ ಮೀನ್ಸ್ ಒಂದು ಹೀಟ್ ಲಿಬರೇಟ್ ಆದರೆ ಅದನ್ನು ನಾವು ಎಕ್ಸೋಥರ್ಮಿಕ್ ಅಂತ ಹೇಳ್ತೀವಿ. ಹೀಟ್ ಅಬ್ಸರ್ವ್ ಆದರೆ ಅದನ್ನು ನಾವು ಎಂಡೋಥರ್ಮಿಕ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಥರ್ಮೋಡೈನಮಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಆ್ಯಂಡ್ ಆಲ್ಸೋ ವೈ ದ ರಿಯಾಕ್ಷನ್ ರೀಚ್ ಈಕ್ವಿಲಿಬ್ರಿಯಮ್ ಅಂತಂದರೆ ನಾವು ಡಿಸ್ಕಸ್ ಮಾಡ್ತೀವಿ. ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇದೆ ಒಂದು ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ, ಅದನ್ನು ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾ ಇರ್ತೀವಿ, ರೇಟ್ ಆಫ್ ರಿಯಾಕ್ಷನ್. ಓಕೆ, ಆ್ಯಂಡ್ ಫೋರ್ತ್ ಇಂಪಾರ್ಟೆಂಟ್ ಏನಿದೆ ನೋಡಿ, ಫೋರ್ತ್ ಇಂಪಾರ್ಟೆನ್ಸು ಹೀಟ್ ಆ್ಯಂಡ್ ವರ್ಕ್ ರಿಲೇಷನ್ಶಿಪ್. ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳಿದೆ ನಾನು. ಆ ಎನರ್ಜಿ ಮೋಡ್ ಆಫ್ ಎಕ್ಸ್ಚೇಂಜ್ ಏನಿದೆ, ಮೋಡ್ ಆಫ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತಂದರೆ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಹೀಟ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ವರ್ಕ್. ಓಕೆ, ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಥರ್ಮೋಡೈನಮಿಕ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಸ್ ಏನಂತ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ನೋಡಿ, ವೆದರ್ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಆರ್ ನಾಟ್, ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಹೇಳ್ಬೋದು ಅಂತಂದರೆ ಇಟ್ ಪ್ರೆಡಿಕ್ಟ್ಸ್ ದ ಸ್ಪಾಂಟೇನಿಟಿ ಆಫ್ ಅ ರಿಯಾಕ್ಷನ್. ಸ್ಪಾಂಟೇನಿಟಿ, ಒಂದು ರಿಯಾಕ್ಷನ್ ಸ್ಪಾಂಟೇನಿಯಸ್ಸಾ ನಾನ್ ಸ್ಪಾಂಟೇನಿಯಸ್ಸಾ ಅಂತ ಥರ್ಮೋಡೈನಮಿಕ್ಸ್ ಹೇಳುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆನ್ಸ್ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸಮ್ ಟರ್ಮ್ಸ್. ಓಕೆ, ಸಮ್ ಬೇಸಿಕ್ ಟರ್ಮ್ಸ್ ಇನ್ ಥರ್ಮೋಡೈನಮಿಕ್ಸ್. ಓಕೆ, ಬೇಸಿಕ್ ಟರ್ಮ್ಸ್ಗಳಿದೆ, ಅದನ್ನು ಡಿಸ್ಕಸ್ ಮಾಡಬೇಕು. ವಾಟ್ ಆರ್ ದ ಬೇಸಿಕ್ ಟರ್ಮ್ಸ್? Here, system, surrounding, these are the basic terms. So what is system and what is surrounding? Just a simple ನೋಡಿ, ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರ. ಫಾರ್ ಎಕ್ಸಾಂಪಲ್ ಸಾಲ್ಟ್ ಅನಾಲಿಸಿಸ್, ನಿಮ್ಮ ಕ್ಲಾಸ್ ಲೆವೆಲಲ್ಲಿ ಸಾಲ್ಟ್ ಅನಾಲಿಸಿಸ್ನ ನೀವು ಡಿಸ್ಕಸ್ ಮಾಡಿದರೆ ಒಂದು ಸಾಲ್ಟ್ಗೆ ನಾವು ಸಲ್ಫ್ರಿಕ್ ಆ್ಯಸಿಡ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಒಂದು ಕ್ಯಾಲ್ಸಿಯಂ ಕಾರ್ಬನೇಟ್ ಸಾಲ್ಟ್ಗೆ ಸಲ್ಫ್ರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತೀವಿ, ಬ್ರಿಸ್ಕ್ ರೆಫರೆನ್ಸಸ್ ಬರ್ತದೆ. ಆ ಟೆಸ್ಟ್ ಟ್ಯೂಬಲ್ಲಿ ಏನು ಸೊಲ್ಯೂಷನ್ ಇದೆ ದಟ್ ಈಸ್ ಅಂಡರ್ ಅಬ್ಸರ್ವೇಷನ್ ಆ್ಯಂಡ್ ದಟ್ ಗೋಯಿಂಗ್ ಟು ಬಿ ಎ ಸಿಸ್ಟಮ್. ಓಕೆ, ಆ ಟೆಸ್ಟ್ ಟ್ಯೂಬಲ್ಲಿ ಏನಿದೆ ದಟ್ ಈಸ್ ಎ ಸಿಸ್ಟಮ್. ಸೊ ನೋಡಿ, ಒಂದು ಟೆಸ್ಟ್ ಟ್ಯೂಬ್ ಅಂತ ಇರುತ್ತೆ, ಆ ಟೆಸ್ಟ್ ಟ್ಯೂಬಲ್ಲಿ ಒಂದು ರಿಯಾಕ್ಷನ್ ನಡೀತಿರುತ್ತೆ. ಸೊ ದಿಸ್ ಇಸ್ ಸಿಸ್ಟಮ್. ಓಕೆ, ಇದನ್ನು ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಇಸ್ ಸರೌಂಡಿಂಗ್? ಒಂದು ಯೂನಿವರ್ಸಲ್ಲಿ ಯಾವುದು ನಾವು ಒಂದು ಕನ್ಸಿಡರೇಷನಲ್ಲಿ ಒಂದು ಯಾವುದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದನ್ನು ಸಿಸ್ಟಮ್ ಅಂತ ಹೇಳಿದ್ರೆ, ಇನ್ ರೆಸ್ಟ್ ಪಾರ್ಟ್ ಏನಿದೆ ಅದನ್ನು ಸರೌಂಡಿಂಗ್ಸ್ ಅಂತ ಹೇಳ್ತೀವಿ. Okay, system which is under observation and rest part of the universe is called surroundings. So system plus surrounding, okay, that is equal to universe. Okay, universe ಅಂತ ಹೇಳ್ತೀವಿ.
ರೈಟ್. ಸೊ ಇದನ್ನು ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಥಿಂಗ್ ನೋಡಿ, ಆ ಟೆಸ್ಟ್ ಟ್ಯೂಬ್ ಏನಿದೆ ಆ ಟೆಸ್ಟ್ ಟ್ಯೂಬ್ನ ಬೌಂಡ್ರಿ ಅಂತ ಹೇಳ್ತೀವಿ. ಬೌಂಡ್ರಿ ಅನ್ನೋದು ಒಂದು ಇಮ್ಯಾಜಿನರಿ ಲೈನ್ ವಿಚ್ ಸಪ್ರೇಟ್ಸ್ ಸಿಸ್ಟಮ್ ಫ್ರಮ್ ಸರೌಂಡಿಂಗಿಂದ ಸಿಸ್ಟಮ್ನ ಸಪ್ರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕ್ರಿಕೆಟ್ ಗ್ರೌಂಡಲ್ಲಿ ಪ್ಲೇಯರ್ಸು ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ದಟ್ ಪ್ಲೇಯರ್ಸ್ ಆರ್ ಅಂಡರ್ ಅಬ್ಸರ್ವೇಷನ್, ನಾವು ಅವ್ರನ್ನ ವಾಚ್ ಮಾಡ್ತಾ ಇದ್ದೀವಿ. ಓಕೆ, ಅದೇ ಜನಗಳು ಏನಿದ್ದಾರೆ ದೇ ಆರ್ ಸರೌಂಡಿಂಗ್ಸ್. ಓಕೆ, ಎಲ್ಲ ಸರೌಂಡ್ ಆಗಿದ್ದಾರೆ ಪ್ಲೇಯರ್ಸ್ ಸುತ್ತ. ಆ ಪ್ಲೇಯರ್ಸು ಮತ್ತು ಆ ಜನಗಳ ಮಧ್ಯೆ, ಅಂದರೆ ವಾಚ್ ಮಾಡ್ತಾ ಇದ್ದಾರಲ್ಲ ಅವ್ರ ಮಧ್ಯೆ ಒಂದು ಬೌಂಡ್ರಿ ಇದೆ. ಸೊ ದಟ್ ಈಸ್ ಬೌಂಡರಿ. ಸೊ ಸಿಸ್ಟಮ್, ಸರೌಂಡಿಂಗ್ ಆ್ಯಂಡ್ ಬೌಂಡ್ರಿ. ಒಂದು ಕ್ರಿಕೆಟ್ ಗ್ರೌಂಡ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಹೇಗೆ ಅಂತ. ನೆಕ್ಸ್ಟ್ ಏನಪ್ಪ ಅಂತಂದರೆ, ವಿ ಹ್ಯಾವ್ ಟೈಪ್ಸ್ ಆಫ್ ಸಿಸ್ಟಮ್. ಸಿಸ್ಟಮಲ್ಲಿ 3 ಟೈಪ್ಸ್ ಇದೆ: ಓಪನ್ ಸಿಸ್ಟಮ್, ಕ್ಲೋಸ್ಡ್ ಸಿಸ್ಟಮ್, ಐಸೋಲೇಟೆಡ್ ಸಿಸ್ಟಮ್. ವಾಟ್ ಈಸ್ ಓಪನ್ ಸಿಸ್ಟಮ್? ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಒಂದು ಹಾಟ್ ವಾಟರ್ನ ನೀವು ಬಾಯ್ಲ್ ಮಾಡಿರ್ತಾರೆ ಒಂದು ವಾಟರ್ನ, ಆ ಹಾಟ್ ವಾಟರ್ನ ಟೇಬಲ್ ಮೇಲೆ ಇಡಿ. ದಟ್ ಇಸ್ ಸೆಡ್ ಟು ಬಿ ಓಪನ್ ಸಿಸ್ಟಮ್. ವೈ ಇಟ್ ಈಸ್ ಓಪನ್ ಸಿಸ್ಟಮ್? ಓಪನ್ ಸಿಸ್ಟಮ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಬರುವಂಥದ್ದು ದರ್ ಇಸ್ ಎಕ್ಸ್ಚೇಂಜ್ ಆಫ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ದಟ್ ಇಸ್ ಓಪನ್ ಸಿಸ್ಟಮ್. ಏನು ಹೇಳಿ? ಮ್ಯಾಟರ್ ಆ್ಯಂಡ್ ಎನರ್ಜಿ ಎರಡು ಎಕ್ಸ್ಚೇಂಜ್ ಆದ್ರೆ. ಮ್ಯಾಟರ್ ಮೀನ್ಸ್ ವಾಟರು ಎವಾಪರೇಟ್ ಆಗ್ತಿರುತ್ತೆ. ದಟ್ ಈಸ್ ಎ ಮ್ಯಾಟರ್. ಆ್ಯಂಡ್ ಆ ಒಂದು ವೆಸಲ್ ಇರುತ್ತೆ ನಾವು ಮುಟ್ಟಿದ್ರೆ ಹೀಟ್ ರೇಡಿಯೇಟ್ಸ್ ಆಗ್ತಾ ಇರುತ್ತೆ. ದಟ್ ಇಸ್ ಎನರ್ಜಿ. ಆ ಮ್ಯಾಟರು ಎನರ್ಜಿ ಎರಡೂ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಸಿಸ್ಟಮ್ ಅಂದರೆ ವಾಟರು, ಸರೌಂಡಿಂಗ್ಸ್ ಅಂದರೆ ನಮ್ಮ ಇಲ್ಲಿ ಸುತ್ತ ಎನ್ವೈರ್ಮೆಂಟ್ ಇರುವಂಥದ್ದು. ಆ ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ವಾಟರು ಮ್ಯಾಟರು ಎಕ್ಸ್ಚೇಂಜ್ ಆಗ್ತಿರುತ್ತೆ, ಅಂದರೆ ವೇಪರೈಸ್ ಆಗ್ತಿರುತ್ತೆ, ಎವಾಪರೇಟ್ ಆಗ್ತಿರುತ್ತೆ. ಸೊ ಅದನ್ನು ನಾವು ಹೇಳ್ತೀವಿ ಓಪನ್ ಸಿಸ್ಟಮ್. ದರ್ ಇಸ್ ಎಕ್ಸ್ಚೇಂಜ್ ಆಫ್ ಬೋತ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ಆ್ಯಂಡ್ ಕ್ಲೋಸ್ ಸಿಸ್ಟಮ್ ಏನು ಹಾಗಾದರೆ? ಸೊ ಓಪನ್ ಸಿಸ್ಟಮಿಗೆ ನೋಡಿ ಒಂದು ಎಕ್ಸಾಂಪಲ್ ಇದೆ. ಒಂದು ಕಾಫಿ ಕಪ್ನ ಹಾಗೆ ಇಟ್ಟರೆ ಏನಾಗುತ್ತೆ, ಎಲ್ಲ ವೇಪರೈಸ್ ಆಗ್ತಾ ಇರುತ್ತೆ. ಅದೇ ಈಗ ಒಂದು ಕ್ಲೋಸ್ ವೆಸಲಲ್ಗೆ ನಾವು ಕ್ಲೋಸ್ ಮಾಡಿದ್ರೆ ಪ್ಲೇಟ್ನ ಏನಾಗುತ್ತೆ, ಮ್ಯಾಟರು ಎಕ್ಸ್ಚೇಂಜ್ ಆಗಲ್ಲ, ಎವಾಪರೇಟ್ ಆಗಲ್ಲ, ಬಟ್ ಎನರ್ಜಿ ರೇಡಿಯೇಟ್ ಆಗ್ತಾ ಇರುತ್ತೆ. ಸೊ ಹಾಗಾದರೆ ದೆರ್ ಇಸ್ ಎಕ್ಸ್ಚೇಂಜ್ ಆಫ್ ಓನ್ಲಿ ಮ್ಯಾಟರ್ ಬಟ್ ನಾಟ್ ಎನರ್ಜಿ. ದಟ್ ಇಸ್ ಸೆಡ್ ಟು ಬಿ ಕ್ಲೋಸ್ಡ್ ಸಿಸ್ಟಮ್. ಆ್ಯಂಡ್ ಈಗ ಐಸೋಲೇಟೆಡ್ ಸಿಸ್ಟಮ್ ಅಂದ್ರೇನು? ಅದೇ ಹಾಟ್ ವಾಟರ್ನ ನೀವು ಫ್ಲಾಸ್ಕ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ದೆರ್ ಇಸ್ ನೈದರ್ ಎಕ್ಸ್ಚೇಂಜ್ ಆಫ್ ಮ್ಯಾಟರ್ ನಾರ್ ಎನರ್ಜಿ. ದಟ್ ಇಸ್ ಸೆಡ್ ಟು ಬಿ ಕ್ಲೋಸ್ಡ್ ಸಿಸ್ಟಮ್. ಹಾಗಾದರೆ ಓಪನ್, ಕ್ಲೋಸ್, ಐಸೋಲೇಟೆಡ್ ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ. ಒಂದು ಹಾಟ್ ವಾಟರ್ನ ಹಾಗೆ ಇಟ್ಟರೆ ಅದು ಓಪನ್ ಸಿಸ್ಟಮ್, ಮ್ಯಾಟರ್ ಎನರ್ಜಿ ಎರಡು ಎಕ್ಸ್ಚೇಂಜ್ ಆಗುತ್ತೆ. ಅದೇ ಹಾಟ್ ವಾಟರ್ ಒಂದು ವೆಸಲ್ಗೆ ಪ್ಲೇಟ್ನ ಕ್ಲೋಸ್ ಮಾಡಿದ್ರೆ ಅದು ಕ್ಲೋಸ್ ಸಿಸ್ಟಮ್, ಮ್ಯಾಟರ್ ಮಾತ್ರ ಎಕ್ಸ್ಚೇಂಜ್ ಆಗಲ್ಲ ಬಟ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ಅದೇ ಹಾಟ್ ವಾಟರ್ ನೀವು ಫ್ಲಾಸ್ಕ್ಗೆ ಹಾಕಿದ್ರೆ ಅಲ್ಲಿ ಮ್ಯಾಟರು ಮತ್ತು ಎನರ್ಜಿ ಎರಡು ಎಕ್ಸ್ಚೇಂಜ್ ಆಗಲ್ಲ. ಸೊ ದಿಸ್ ಇಸ್ ಅಬೌಟ್ ಸಿಸ್ಟಮ್. ಸೊ ನೋಡಿ ಇಲ್ಲೇ ಕೊಟ್ಟಿದ್ದೀನಿ, ಸಿಸ್ಟಮ್ ಅಂದ್ರೇನು, ಬೌಂಡ್ರಿ ಅಂದ್ರೆ ಸರೌಂಡಿಂಗ್ಸ್ ಅಂತ. ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಟೈಪ್ಸ್ ಆಫ್ ಸಿಸ್ಟಮ್. ನೆಕ್ಸ್ಟ್ ವಿ ಹ್ಯಾವ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಅಂತ ಇದೆ. ಥರ್ಮೋಡೈನಮಿಕ್ಸ್ ಪ್ರಾಪರ್ಟೀಸ್ ಅಂತ ಅಂದರೆ ಏನು? ಸೊ ಬಿಫೋರ್ ದಟ್, ಥರ್ಮೋಡೈನಮಿಕ್ ಪ್ರಾಪರ್ಟೀಸಲ್ಲಿ ಬರುವಂಥ ಇಂಪಾರ್ಟೆಂಟ್ ನೋಟ್ಸ್ಗಳಿದೆ ಇಲ್ಲಿ. ಏನಂತಂದರೆ ಪ್ರಾಪರ್ಟೀಸ್, ಪ್ರೋಸೆಸ್ ಅಂತೆಲ್ಲ ಬರುತ್ತೆ. ಥರ್ಮೋಡೈನಮಿಕ್ಸ್ ಪ್ರಾಪರ್ಟೀಸ್ ಅಂದರೆ ಏನು? ಇಲ್ಲಿ ಬರುವಂಥದ್ದು ನೋಡಿ, ಇಂಟೆನ್ಸಿವ್ ಪ್ರಾಪರ್ಟಿ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ಇಂಟೆನ್ಸಿವ್ ಪ್ರಾಪರ್ಟಿ, ವಾಟ್ ಆರ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ? ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನು? ಸೊ ನೋಡಿ, ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ ದಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್. ಮ್ಯಾಟರ್ ಏನು ತೊಗೊಳ್ತೇವೆ, ಒಂದು ಅಮೌಂಟ್ ಮೇಲೆ ಡಿಪೆಂಡ್ ಆಗಲ್ಲ. ದಟ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಒಂದು ಗ್ಲಾಸ್ ವಾಟರ್ನ ಬಾಯ್ಲ್ ಮಾಡಿದ್ರು 100 ಡಿಗ್ರಿಗೆ ಬಾಯ್ಲ್ ಆಗುತ್ತೆ. ಒಂದು ವೆಸಲ್ನ ವಾಟರ್ನ ಬಾಯ್ಲ್ ಮಾಡಿದ್ರು ಅದು 100 ಡಿಗ್ರಿಗೆ ಬಾಯ್ಲ್ ಆಗುತ್ತೆ. ದಟ್ ಮೀನ್ಸ್ ಟೆಂಪರೇಚರ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ ದಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ವಾಟ್ ವಿ ಹ್ಯಾವ್ ಟೇಕನ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅಮೌಂಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಒಂದು ಗ್ಲಾಸ್ ವಾಟರ್ನ ಬಾಯ್ಲ್ ಮಾಡಿದ್ರು 100 ಡಿಗ್ರಿ ಬಾಯ್ಲ್ ಆಗುತ್ತೆ, ಒಂದು ವೆಸಲ್ ಬಾಯ್ಲ್ ಮಾಡಿದ್ರು 100 ಡಿಗ್ರಿಗೆ ಬಾಯ್ಲ್ ಆಗುತ್ತೆ. ದಟ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ಟೆಂಪರೇಚರ್, ಪ್ರೆಷರ್, ವಿಸ್ಕೋಸಿಟಿ, ಸರ್ಫೇಸ್ ಟೆನ್ಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಪೆಸಿಫಿಕ್ ಹೀಟ್. ಸೊ ದೀಸ್ ಆರ್ ಇಂಟೆನ್ಸಿವ್ ಪ್ರಾಪರ್ಟಿ. ಡಸ್ ನಾಟ್ ಡಿಪೆಂಡ್ ಆನ್ ದ ಕ್ವಾಂಟಿಟಿ ಆಫ್ ಅ ಮ್ಯಾಟರ್. So this is intensive property. And next we have extensive property. So intensive means what? They does not depend on the amount of substance, but extensive means they depend on the amount of substance. Here mass is in extensive property. Mass depend ಆಗಿರುತ್ತೆ. ಅಮೌಂಟ್ ಎಷ್ಟು ಅಮೌಂಟ್ ತೊಗೋತೀವಿ, ಫಾರ್ 1 kg ತೊಗೋತೀವಿ, 2 kg ತೊಗೋತೀವಿ ಅಂದ್ಕೊಳ್ಳಿ. ಸೊ ಅಮೌಂಟ್ ಮೇಲೆ ಡಿಪೆಂಡ್ ಆಗಿದೆ ಆ ಪ್ರಾಪರ್ಟಿ. ದಟ್ ಇಸ್ ಮಾಸ್ ಇಸ್ ಇಂಟೆನ್ಸಿವ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಆ್ಯಂಡ್ ವಾಲ್ಯೂಮ್ ಆಲ್ಸೋ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ಮಾಸ್, ವಾಲ್ಯೂಮ್, ಎನರ್ಜಿ, ಹೀಟ್ ಕೆಪಾಸಿಟಿ, entropy, gives free energy, these are all extensive property. And one of the most important point here is the ratio of two extensive property should be a intensive property. Most important point ನೋಡ್ಕೊಳ್ಳಿ, ಎರಡು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ಇದು ಎರಡು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಏನಿದೆ ಅದರ ರೇಷಿಯೋ ತೊಗೊಂಡ್ರೆ
we get intensive property. ಹೇಗೆ ಫಾರ್ ಎಕ್ಸಾಂಪಲ್ ಮಾಸ್ ಇಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ, ರೇಷಿಯೋ ಅಂದರೆ ಮಾಸ್ ಬೈ ವಾಲ್ಯೂಮ್. ಓಕೆ, ವಾಲ್ಯೂಮ್ ಇಸ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ದ ರೇಷಿಯೋ ಆಫ್ ಟು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಶುಡ್ ಬಿ ಇಂಟೆನ್ಸಿವ್. ಡೆನ್ಸಿಟಿ, ಇಟ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಓಕೆ, ಡೆನ್ಸಿಟಿ ಏನಿದೆ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಏನಿದೆ, ರೇಷಿಯೋ ಆಫ್ ಟು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಶುಡ್ ಬಿ ಎ ಇಂಟೆನ್ಸಿವ್ ಪ್ರಾಪರ್ಟಿ. ದಿಸ್ ಇಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಓಕೆ, ಸೊ ಅದೇ ರೀತಿ ನೀವು ಕಾನ್ಸಂಟ್ರೇಷನ್ ತಗೋಬಹುದು. ಕಾನ್ಸಂಟ್ರೇಷನ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇನ್ ಎ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್. ಸೊ ರೇಷಿಯೋ ಆಫ್ ಟು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಶುಡ್ ಬಿ ಇಂಟೆನ್ಸಿವ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಪ್ರೋಸೆಸ್. ಥರ್ಮೋಡೈನಮಿಕ್ಸ್ ಪ್ರೋಸೆಸ್ ಅಂತ ಇದೆ. ಸೊ ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ನೋಡಿ, ಇಲ್ಲಿ ಟೈಪ್ಸ್ ಆಫ್ ಪ್ರೋಸೆಸ್ ಇದೆ. ಐಸೋಥರ್ಮಲ್, ಅಡಿಯಾಬೆಟಿಕ್, ಐಸೋಬ್ಯಾರಿಕ್, ಐಸೋಕೋರಿಕ್, ರಿವರ್ಸಿಬಲ್, ಇರ್ರಿವರ್ಸಿಬಲ್. So these are the thermodynamic processes. After properties we have processes. ಹಾಗಾದರೆ ಇಲ್ಲಿ ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಏನು? ಥರ್ಮಲ್ ಅಂತ ಇದೆ ಅಂದರೆ ಇಟ್ ಮೀನ್ಸ್ ಟೆಂಪ್ರೇಚರ್ ಅಂತ ಹೇಳ್ಬೋದು. ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಹಿಯರ್ ಡಿ ಟಿ ಈಸ್ ಈಕ್ವಲ್ ಟು 0 ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್, ಅಂದರೆ ಟೆಂಪ್ರೇಚರ್ ಶುಡ್ ಬಿ ಕಾನ್ಸ್ಟೆಂಟ್. ಓಕೆ, ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಟೆಂಪ್ರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್, ಅದು ಐಸೋಥರ್ಮಲ್ ಕಂಡೀಷನಲ್ಲಿ. ಅಡಿಯಾಬೆಟಿಕ್ ಕಂಡೀಷನ್ ಅಂದರೆ, ಅಡಿಯಾಬೆಟಿಕ್ ಪ್ರೋಸೆಸ್ ಅಂದರೆ there is no heat exchange between the system and surrounding, that means is equal to 0. heat exchange ಆಗಲ್ಲ ಅಡಿಯಾಬೆಟಿಕ್ ಪ್ರೋಸೆಸ್ ಅಂದರೆ ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಹೀಟು ಎಕ್ಸ್ಚೇಂಜ್ ಆಗಲ್ಲ. ಹಾಗಿದ್ದಾಗ ಅದನ್ನು ನಾವು ಹೇಳ್ತೀವಿ ಡಿ ಕ್ಯೂ ಇಸ್ ಈಕ್ವಲ್ ಟು 0, ದಟ್ ಈಸ್ ಅಡಿಯಾಬೆಟಿಕ್ ಪ್ರೋಸೆಸ್. ಆ್ಯಂಡ್ ಐಸೋಬಾರಿಕ್, ಐಸೋಬಾರಿಕ್ ನೋಡಿ ಬಾರ್ ಅಂತ ಇದೆ. ಬಾರ್ ಇಸ್ ಎ ಯೂನಿಟ್ ಆಫ್, ಓಕೆ, ಬಾರ್ ಇಸ್ ಯೂನಿಟ್ ಆಫ್ ಪ್ರೆಷರ್. ಸೊ ಪ್ರೆಷರ್ ಇದೆ ಅಂದರೆ ಏನರ್ಥ? ಸೊ ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಹಿಯರ್, ಡಿ ಪಿ ಇಸ್ ಈಕ್ವಲ್ ಟು 0. ಆ್ಯಂಡ್ ಆಲ್ಸೋ ಐಸೋಕೋರಿಕ್ ಪ್ರೋಸೆಸ್. ಐಸೋಕೋರ್, ಥರ್ಮಲ್ ಅಂದರೆ ಟೆಂಪ್ರೇಚರ್ ಆಯಿತು, ಅಡಿಯಾಬೆಟಿಕ್ ಅಂತಂದರೆ ಹೀಟ್ ಆಯಿತು, ಆ್ಯಂಡ್ ಐಸೋಬಾರ್ ಅಂದರೆ ಟೆಂಪ್ರೇಚರ್ ಆಯಿತು, ಆ್ಯಂಡ್ ಐಸೋಕೋರ್ ಅಂದರೆ ಏನಾಗುತ್ತೆ? ಹಿಯರ್ ವಾಲ್ಯೂಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ವಾಲ್ಯೂಮ್ನ ಕಾನ್ಸ್ಟೆಂಟ್ ಆಗಿಟ್ಟು ಪ್ರೋಸೆಸ್ಸು ಆಗ್ತಾ ಇರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ರಿವರ್ಸಿಬಲ್, ಇರ್ರಿವರ್ಸಿಬಲ್. ಸೊ ಸಿಂಪಲ್. ರಿವರ್ಸಿಬಲ್ ಅಂತಂದರೆ ಯಾವುದೇ ಒಂದು ಟೈಮಲ್ಲಿ ಟೈಮಲ್ಲಿ ಒಂದು ಸ್ಮಾಲ್ ಸ್ಲೋ ಪ್ರೋಸೆಸ್ ಆಗ್ತಾ ಇರುತ್ತೆ ಅಲ್ಲಿ. ಹಾಗಿದ್ದಾಗ ಯಾವುದೇ ಒಂದು ಟೈಮಲ್ಲಿ ನಾವು ಪ್ರೋಸೆಸ್ನ ರಿವರ್ಸ್ ಮಾಡ್ಬೋದು, ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇರಿವರ್ಸಿಬಲ್ ಪ್ರೋಸೆಸ್ ಅಂದರೆ ದಟ್ ಕಾಂಟ್ ಬಿ ರಿವರ್ಸ್ಡ್ ಎಟ್ ಎನಿ ಸ್ಟೇಜ್ ಆಫ್ ಟೈಮ್ ಅಂತ ಹೇಳ್ತೀವಿ, ದಟ್ ಇಸ್ ಇರಿವರ್ಸಿಬಲ್ ಪ್ರೋಸೆಸ್. ಸೊ ದೀಸ್ ಆರ್ ದ ಪ್ರೋಸೆಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಿಸ್ಟಮ್ ಅಂದರೆ ಪ್ರಾಪರ್ಟೀಸ್ ಬರುತ್ತೆ ಆ್ಯಂಡ್ ಪ್ರೋಸೆಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡಿ ಈಗ. ಸೊ ವಾಟ್ ಇಸ್ ಸ್ಟೇಟ್ ಆಫ್ ಸಿಸ್ಟಮ್? ವಿ ಹ್ಯಾವ್ ಅನದರ್ ಡೆಫಿನಿಷನ್ ಟರ್ಮ್ಸ್, ಸ್ಟೇಟ್ ಆಫ್ ಸಿಸ್ಟಮ್ ಆ್ಯಂಡ್ ಸ್ಟೇಟ್ ಫಂಕ್ಷನ್ಸ್. ಸ್ಟೇಟ್ ಆಫ್ ಸಿಸ್ಟಮ್ ಅಂತಂದರೆ ಒಂದು ಸಿಸ್ಟಮ್ಮು ಪರ್ಟಿಕ್ಯುಲರ್ಲಿ ಒಂದು ಸ್ಟೇಟಲ್ಲಿ ಇರುತ್ತೆ, ಯಾವುದೋ ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್, ಯಾವ ಸ್ಟೇಟಲ್ಲಿ ಇರ್ಬೋದು. ಆ ಸಿಸ್ಟಮ್ ಸ್ಟೇಟ್ನ ನಾವು ಡಿಸ್ಕ್ರೈಬ್ ಮಾಡಬೇಕು. ವಿ ಹ್ಯಾವ್ ಟು ಡಿಸ್ಕ್ರೈಬ್ ಯೂಸಿಂಗ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಓಕೆ, ಸೊ ಎ ಫಿಸಿಕಲ್ ಕ್ವಾಂಟಿಟಿ ಹೂಸ್ ವ್ಯಾಲ್ಯೂ ಡಿಪೆಂಡ್ಸ್ ಓನ್ಲಿ ಅಪಾನ್ ದ ಸ್ಟೇಟ್ ಆಫ್ ಸಿಸ್ಟಮ್ ಲೈಕ್ ಟೆಂಪ್ರೇಚರ್, ಪ್ರೆಷರ್ ಆ್ಯಂಡ್ ವಾಲ್ಯೂಮ್. ಓಕೆ, ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಅದನ್ನು ನೋಡಿ ವೇರಿಯೇಬಲ್ಸ್ ಅಂತ ಇದೆ, ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್ಸ್, ದೀಸ್ ಆರ್ ದ ಸ್ಟೇಟ್ ವೇರಿಯೇಬಲ್ಸ್ ಅಂದರೆ ಸ್ಟೇಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. Thermodynamics variables like PVT, pressure, volume, temperature, which describe the state of a system. Okay, ಈ ಒಂದು ಸ್ಟೇಟ್ ಫಂಕ್ಷನ್ಸ್ ಅಂತ ಏನಿದೆ, ಪ್ರೆಷರ್, ಟೆಂಪ್ರೇಚರ್, ವಾಲ್ಯೂಮ್, ದಿಸ್ ಡಿಪೆಂಡ್ಸ್ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟು ಫೈನಲ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಟ್ ನಾಟ್ ಆನ್ ದ ಪಾತ್. ಓಕೆ, ಪಾತ್ ಮೇಲೆ ಡಿಪೆಂಡ್ ಆಗಿರಲ್ಲ, ಅಂದರೆ ಪಾತ್ ಫಂಕ್ಷನ್ ಅಂತೂ ಇದೆ. ಪಾತ್ ಹೋಗೋ ಒಂದು ವೇಯಲ್ಲಿ ಡಿಪೆಂಡ್ ಆದರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕ್ಯೂ ಆ್ಯಂಡ್ ಡಬ್ಲ್ಯೂ ಅಂದರೆ ಹೀಟ್ ಆ್ಯಂಡ್ ವರ್ಕ್ ಆರ್ ನಾಟ್ ಸ್ಟೇಟ್ ಫಂಕ್ಷನ್ಸ್, ದೀಸ್ ಆರ್ ಪಾತ್ ಫಂಕ್ಷನ್ಸ್. ಓಕೆ, ಇದು ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಪಾತಲ್ಲಿ, ಪಾತ್ 1, ಪಾತ್ 2 ಯಾವ ರೀತಿ ಆಯಿತು, ಎಕ್ಸ್ಪೆನ್ಷನ್ ಆಯಿತಾ, ಕಾಂಟ್ರಾಕ್ಷನ್ ಆಯಿತಾ, ಸೊ ಇದು ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ. ದೀಸ್ ಆರ್ ಪಾತ್ ಫಂಕ್ಷನ್ಸ್. ಬಟ್ ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್, ಗಿವ್ಸ್ ಫ್ರೀ ಎನರ್ಜಿ, ಎಂಟ್ರೋಪಿ, ಎಂಥಾಲ್ಪಿ, ಇಂಟರ್ನಲ್ ಎನರ್ಜಿ, ದೀಸ್ ಆರ್ ಆಲ್ ಸ್ಟೇಟ್ ಫಂಕ್ಷನ್ಸ್. ಓಕೆ, ಸೊ ಹಾಗಾದರೆ ದಿಸ್ ಡಿಪೆಂಡ್ಸ್ ಆನ್ ಓನ್ಲಿ ಫೈನಲ್ ಆ್ಯಂಡ್ ಇನಿಷಿಯಲ್ ಸ್ಟೇಟ್. ಬಟ್ ಪಾತ್ ಫಂಕ್ಷನ್ಸ್ ಅಂತ ಏನಿದೆ, ಅದು ಒಂದು ಪಾತ್ ಯಾವ ಪಾತಲ್ಲಿ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. Okay, this is state functions and state of a system. Okay, so we move on to the next slide. Okay, next slide ಅಲ್ಲಿ ನೋಡಾಗ kind of work in chemical thermodynamics. Okay, work ಅಂದರೆ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತ ಹೇಳಿದೆ ನಾನು. ಎಕ್ಸ್ಚೇಂಜ್ ಆಫ್ ಎನರ್ಜಿ 2 ಮೋಡ್ಸ್ ಆಗುತ್ತೆ, ಒಂದು ಹೀಟ್ ಮತ್ತು ಒಂದು ವರ್ಕ್. ಓಕೆ, ಹೀಟ್ ಆ್ಯಂಡ್ ವರ್ಕ್ ಫಾರ್ಮ್ಸಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಈಗ ವರ್ಕ್ ಅಂತಂದ್ರೆ ನೋಡೋಣ. ಈಗ ದ ಟೈಪ್ ಆಫ್ ವರ್ಕ್ ಇಸ್ ಮೆಕ್ಯಾನಿಕಲ್ ವರ್ಕ್, ದಟ್ ಇಸ್ ಪ್ರೆಷರ್ ವಾಲ್ಯೂಮ್ ವರ್ಕ್. ಓಕೆ, ಒಂದು ಬಲೂನೇ ತೊಗೊಳ್ಳಿ, ಪ್ರೆಷರ್ ವಾಲ್ಯೂಮ್ ವರ್ಕ್ ಅಂತಂದರೆ ಒಂದು ಬಲೂನ ಕಂಪ್ರೆಸ್ ಮಾಡಿ, ಕಂಪ್ರೆಸ್ ಮಾಡಿದಾಗ ಪ್ರೆಷರ್ ಅಪ್ಲೈ ಮಾಡ್ತಾ ಇದೆ ಅಂತ ಅರ್ಥ, ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ದಟ್ ಮೀನ್ಸ್ ಪ್ರೆಷರ್ ವಾಲ್ಯೂಮ್ ವರ್ಕ್. ಅಲ್ಲಿ ವರ್ಕ್ ಆಗ್ತಾ ಇದೆ ಅಂದರೆ ಪ್ರೆಷರ್ನ ಜಾಸ್ತಿ ಮಾಡಿದ್ದೀನಿ, ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇದೆ, ಅದೇ ವರ್ಕ್ ಅಂತ ಹೇಳೋದು. ಸೊ ಪ್ರೆಷರ್ ವಾಲ್ಯೂಮ್ ವರ್ಕ್, ದಟ್ ಡಬ್ಲ್ಯೂ ವರ್ಕ್ ಈಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ಪ್ರೆಷರ್. ಏನು ಪ್ರೆಷರ್ ಅಪ್ಲೈ ಮಾಡಿದ್ರೆ ಇಟ್ ಇಸ್ ಎಕ್ಸ್ಟರ್ನಲ್ ಪ್ರೆಷರ್.
ವಾಲ್ಯೂಮು ಏನಾಯಿತು, ಫೈನಲ್ ವಾಲ್ಯೂಮ್ ಏನಾಯಿತು, ಇನಿಷಿಯಲ್ ವಾಲ್ಯೂಮ್ ಏನಾಯಿತು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ V2 minus V1. ಓಕೆ, ಸೊ W is equal to minus P external pressure into V2 minus V1 ಫೈನಲ್ ವಾಲ್ಯೂಮ್ ಆ್ಯಂಡ್ ಇನಿಷಿಯಲ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಅದನ್ನು ನಾವು W is equal to minus P delta V ಅಂತ ಹೇಳ್ತೀವಿ. ಸೊ ಮೈನಸ್ ಅಂತಂದ್ರೆ ಇಲ್ಲ ಏನಕ್ಕೆ ಬರ್ತದೆ ಅಂದರೆ ವರ್ಕ್ ಇಸ್ ಡನ್ ಬೈ ದ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ವರ್ಕ್ ಇಸ್ ಡನ್ ಬೈ ದ ಸಿಸ್ಟಮ್ ಅಂದರೆ ನೆಗೆಟಿವ್ ಸೈನ್ ಬರುತ್ತೆ. ಅದು ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಅಂದರೆ ವಿ ಗೆಟ್ ಪಾಸಿಟಿವ್ ಸೈನ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವರ್ಕ್ ಇಸ್ ಆಲ್ಸೋ ಆಪರೇಟ್ ಡ್ಯೂ ಟು ಕೆಮಿಕಲ್ ಪ್ರೊಸೆಸ್ ರಿಯಾಕ್ಷನ್ ಅಂತ ಪಾಯಿಂಟ್ಸ್ ಇದೆ. ಸೊ ಹಾಗಾದರೆ ದಿಸ್ ಇಸ್ ಎ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಬೈ ದ ಸಿಸ್ಟಮ್. ಸೊ ಎಕ್ಸ್ಟರ್ನಲ್ ಪ್ರೆಷರ್ V2 minus V1. ಓಕೆ, ನೆಕ್ಸ್ಟ್ ಲೈನ್ ನೋಡೋಣ. ಕಂಪ್ರೆಷನ್ ಆಫ್ ಗ್ಯಾಸ್ ಅಂತ ಇದೆ ನೋಡಿ, ಇಲ್ಲಿ ನಿಮಗೆ ಕಂಪ್ಲೀಟ್ ಆನ್ಸರ್ ಸಿಗುತ್ತೆ. ಓಕೆ, W is equal to P external into delta V. ಸೊ ಈಗ ಏನಾಗಿದೆ ಇಲ್ಲಿ W is equal to P delta V ಅಂತ ಇದೆ, ಪ್ಲಸ್ ಸೈನ್ ಇದೆ. ಓಕೆ, ಅಂದರೆ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್. ಕಂಪ್ರೆಷನ್ ಅಂದರೆ ಏನು ನೋಡಿ, ಕಂಪ್ರೆಷನ್ ಒಂದು ಬಲೂನ ಕಂಪ್ರೆಸ್ ಮಾಡ್ತಾ ಇದ್ದೀನಿ, ಆ ಸಿಸ್ಟಮ್ಗೆ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡಿ, ಈಗ ಅದೇ ರೀತಿ V2 ನೆಕ್ಸ್ಟ್ ಕಂಪ್ರೆಷನ್ ಆಫ್ ಗ್ಯಾಸ್ ಅಂತ ಇದೆ. ನೆಕ್ಸ್ಟ್ ಸ್ಲೈಡ್ ನೋಡಿ. ಓಕೆ, ಇಲ್ಲಿ ನೋಡಿ ಈಗ ವರ್ಕ್ ಮ್ಯಾಕ್ಸಿಮಮ್ ವರ್ಕ್ ಅಂತ ಏನು ಅಂತ ಹೇಳೋದಾದರೆ ಈಗ ನಿಮ್ಗೆ ಗೊತ್ತಾಯ್ತಲ್ಲಿ ಇದು ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು. ಎಕ್ಸ್ಪ್ಯಾನ್ಷನ್ ಅಂದಾಗ ವರ್ಕ್ ಇಸ್ ಡನ್ ಬೈ ದ ಗ್ಯಾಸ್ ಅಂತ ಹೇಳ್ತೀವಿ. ಕಂಪ್ರೆಷನ್ ಅಂತಂದಾಗ ವರ್ಕ್ ಇಸ್ ಡನ್ ಆನ್ ದ ಗ್ಯಾಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಕಾನ್ಸೆಪ್ಟ್ ಆಫ್ ವರ್ಕ್ ಅಂದರೆ ಮ್ಯಾಕ್ಸಿಮಮ್ ವರ್ಕ್. ಓಕೆ, ಮ್ಯಾಕ್ಸಿಮಮ್ ವರ್ಕ್ ಎಷ್ಟು ಬರುತ್ತೆ ನೋಡಿ, ಈಗ ಒಂದು ಎಕ್ಸ್ಪ್ರೆಷನ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ಪ್ರಾಬ್ಲಮ್ಸ್. W maximum work is equal to minus 2.303 NRT into log V2 by V1 or log P2 by V1. This is the most important expression for problem solving. Okay, so maximum work ಅಂದರೆ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ವರ್ಕ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ಇಂಟರ್ನಲ್ ಎನರ್ಜಿ. ಸೊ ಈಗ ನಾವು ಥರ್ಮೋಡೈನಮಿಕ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಇರುವಂಥದ್ರಲ್ಲಿ ಇಂಟರ್ನಲ್ ಎನರ್ಜಿ. ಇಂಟರ್ನಲ್ ಎನರ್ಜಿ ಅಂದರೆ ಏನು? ಸೊ ವಿ ಹ್ಯಾವ್ ಸಮ್ ಇಂಟರ್ನಲ್ ಎನರ್ಜಿ. ನಮ್ಮಲ್ಲೂ ಕೂಡ ಇಂಟರ್ನಲ್ ಎನರ್ಜಿ ಅಂತ ಇದೆ. ಏನು ಇಂಟರ್ನಲ್ ಎನರ್ಜಿ ಅಂತಂದರೆ, ಸೊ ನಮ್ಮಲ್ಲೂ ಕೂಡ ಏನಪ್ಪ ಅಂತಂದರೆ ಸಮ್ ಕೈಂಡ್ ಆಫ್ ಡಿಫ್ರೆಂಟ್ ಪಾಸಿಬಲ್ ಎನರ್ಜಿನ ಪೊಸೆಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾನೊಂದು ಪ್ಲೇಸಲ್ಲಿ ಕೂತಿದ್ದಾಗ ಐ ಆಮ್ ಎಕ್ಸಿಬಿಟಿಂಗ್ ಪೊಟೆನ್ಷಿಯಲ್ ಎನರ್ಜಿ. ನಾನು ವಾಕ್ ಮಾಡ್ತಾ ಇದ್ದಾಗ ಕೈನೆಟಿಕ್ ಎನರ್ಜಿ ಎಕ್ಸಿಬಿಟ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಿಂದ. ಆ್ಯಂಡ್ ರೊಟೇಷನಲ್ ಎನರ್ಜಿ, ಟ್ರಾನ್ಸ್ಲೇಷನಲ್ ಎನರ್ಜಿ, ಈ ಥರ ಎಲ್ಲ ಪಾಸಿಬಲ್ ಎನರ್ಜಿನ ಸಮ್ ಮಾಡಿದ್ರೆ ವಿ ಗೆಟ್ ಇಂಟರ್ನಲ್ ಎನರ್ಜಿ. ಓಕೆ, every substance possesses a definite amount of energy which depends upon its chemical nature, temperature, pressure and volume. This is called internal energy. ಅಂದರೆ it is a sum of all possible energies in a system. ಒಂದು ಸಿಸ್ಟಮಲ್ಲಿ ಟ್ರಾನ್ಸ್ಲೇಷನಲ್ ಎನರ್ಜಿ, ರೊಟೇಷನಲ್, ಓಕೆ, ವೈಬ್ರೇಷನಲ್, ಎಲೆಕ್ಟ್ರಾನಿಕ್ ಎನರ್ಜಿ ಅಂತೆಲ್ಲ ಇರುತ್ತೆ. ಸೊ ಆ ಎನರ್ಜಿ ಎಲ್ಲ ಸಮ್ ಅಪ್ ಮಾಡಿದ್ರೆ ವಿ ಗೆಟ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ಬೋದು. ಓಕೆ, ಸೊ ಇಂಟರ್ನಲ್ ಎನರ್ಜಿಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಏನು ಇಂಟರ್ನಲ್ ಎನರ್ಜಿ? ಡೆಲ್ಟಾ ಇ ಈಸ್ ಈಕ್ವಲ್ ಟು ಅಥವಾ ಡೆಲ್ಟಾ ಯು ಅಂತಲೂ ಇಂಡಿಕೇಟ್ ಮಾಡ್ತೀವಿ. ಸೊ ಡೆಲ್ಟಾ ಇ ಈಸ್ ಈಕ್ವಲ್ ಟು E2 minus E1 ಅಂತ ಇದೆ ಎಕ್ಸ್ಪ್ರೆಷನ್. ಸಿಂಪಲ್ ಎಕ್ಸ್ಪ್ರೆಷನ್ ಇದು. ಅಂದರೆ ಇಂಟರ್ನಲ್ ಎನರ್ಜಿ ಆಫ್ ಪ್ರಾಡಕ್ಟ್ಸ್ ಮೈನಸ್ ಇಂಟರ್ನಲ್ ಎನರ್ಜಿ ಆಫ್ ರಿಯಾಕ್ಟೆಂಟ್ಸ್ ಅಂತಲೂ ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ಇಂಟರ್ನಲ್ ಎನರ್ಜಿ. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಇಲ್ಲಿ the change in internal energy delta u is equal to q v ಅಂತ ಇಂಡಿಕೇಟ್ ಮಾಡ್ತೇನೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಕರೆಕ್ಟಾಗಿ ತಿಳ್ಕೊಳ್ಳಿ. ಇಂಟರ್ನಲ್ ಎನರ್ಜಿ ದ ಹೀಟ್ ಸಿಸ್ಟಮ್ ಎಕ್ಸ್ಚೇಂಜಸ್ ಹೀಟ್ ಅಥವಾ ಹೀಟ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಸಿಸ್ಟಮ್ ಮತ್ತು ಸರೌಂಡಿಂಗ್ ಮಧ್ಯೆ ಹೀಟ್ ಎಕ್ಸ್ಚೇಂಜ್ ಆದರೆ ದಟ್ ಈಸ್ ಚೇಂಜ್ ಇನ್ internal energy. Delta U is equal to QV. Okay, so very important one. So when heat exchanges between the system and surrounding at constant volume, that is delta U is equal to QV. That is change in internal energy. Very important one. Okay, volume constant idaga ಏನು ಅಂತ ಗೊತ್ತಿರಬೇಕು ನಿಮಗೆ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಹೀಟ್ ಎಕ್ಸ್ಚೇಂಜ್ ಆದರೆ ದಟ್ ವಿಲ್ ಬಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಇದೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ದಟ್ ಇಸ್ ಬೇಸ್ಡ್ ಆನ್ ಇಂಟರ್ನಲ್ ಎನರ್ಜಿ. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ನೋಡಿ ಏನು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತಂದರೆ, ಸೊ ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಇಲ್ಲಿ ಎನರ್ಜಿ ಕ್ರಿಯೇಟು ಆಗಲ್ಲ, ಡೆಸ್ಟ್ರಾಯ್ ಆಗಲ್ಲ, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೆಲ್ಟಿಂಗ್ ಆಫ್ ಐಸ್. ಓಕೆ, ಐಸ್ ಅನ್ನೋದು ಒಂದು ಸಾಲಿಡ್ ಫಾರ್ಮ್ ಇರುತ್ತೆ ಆ್ಯಂಡ್ ಮೆಲ್ಟ್ ಮಾಡಿದ್ರೆ ಮೆಲ್ಟ್ ಆಗೋದು ವಾಟರ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ಹಿಯರ್ ಎನರ್ಜಿ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ದಟ್ ಈಸ್ law of thermodynamics, or the total amount of energy of universe is remains constant ಅಂತ ಹೇಳ್ತೀವಿ. ಸೊ ಅದನ್ನು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡ್ ನೋಡಿ. ಈಗ ಡೆಲ್ಟಾ ಯು ಅಂತ ಅನ್ನೋಕ್ಕಿಂತ ಮುಂಚೆ ಈಗ ಒಂದು ಸಿಸ್ಟಮ್ ಹ್ಯಾಸ್ ಎ ಎನರ್ಜಿ ಆಫ್ ಡೆಲ್ಟಾ U1. ಓಕೆ, U1 ಅಂತ ತಗೊಳ್ತೀನಿ. ಡೆಲ್ಟಾ U1 ಸಾರಿ
U1 ಅಂತಾನೆ ಅನ್ಕೋತೀನಿ, ಜಸ್ಟ್ ಸಿಂಪ್ಲಿ U1. A system has internal energy U1. If I supply some amount of heat, okay, heat na supply ಮಾಡ್ತೀನಿ to the system, that will be U1 plus Q. ಎಷ್ಟು amount of heat na supply ಮಾಡಿದ್ದೀನಿ. ಹಾಗಾದರೆ ಎಷ್ಟು amount of work is done on the system. Okay, some amount of work is done on the system, that will be U1 plus Q plus W. Then the final internal energy will be U2. So U2 minus U1 is equal to Q plus W, that is equal to delta U Q plus W. So this is expression for delta U. Okay, internal energy is equal to Q plus W. First law of thermodynamics ಅಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಓಕೆ, ಡೆಲ್ಟಾ ಇಸ್ ಈಕ್ವಲ್ ಟು Q plus W. ಸೊ ಡೆಲ್ಟಾ ಯು ಅಂತಂದರೆ Q ಅಂದರೆ ಹೀಟು, ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಅಂತ ಹೇಳ್ತೀವಿ. ಅದೇ ಇಫ್ ದಿಸ್ ವರ್ಕ್ ಇಸ್ ಡನ್ ಬೈ ದ ಸಿಸ್ಟಮ್, ದೆನ್ ಇಟ್ ಇಸ್ ಮೈನಸ್ W. Delta is equal to minus W. So this is expression for delta U. ಹಾಗಾದರೆ ಗೊತ್ತಾಯ್ತು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಈಗ ಇಲ್ಲೆಲ್ಲ ಅದೇ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ನೋಡಿ, ಡೆಲ್ಟಾ ಇ ಡೆಲ್ಟಾ ಯು. ಓಕೆ, ಬೋತ್ ಆರ್ ಸೇಮ್. ಇಂಟರ್ನಲ್ ಎನರ್ಜಿ ಡೆಲ್ಟಾ ಇ ಡೆಲ್ಟಾ ಯು ಬೋತ್ ಆರ್ ಸೇಮ್ ಅಂತ ಹೇಳ್ಬೋದು. ಈಗ ನೋಡಿ ಪ್ಲಸ್ ಕ್ಯೂ ಅಂತ ಇದೆ ಅಂದರೆ ಹೀಟ್ ಈಸ್ ಅಬ್ಸಾರ್ಬ್ ಬೈ ದ ಸಿಸ್ಟಮ್. ಕ್ಯೂ ಪಾಸಿಟಿವ್ ಇದೆ ಅಂದರೆ ಹೀಟ್ ಸಿಸ್ಟಮು ಹೀಟ್ನ ಅಬ್ಸರ್ವ್ ಮಾಡ್ಕೋತಾ ಇದೆ ಅಂತ ಅರ್ಥ. ನೆಗೆಟಿವ್ ಇದ್ದರೆ ಹೀಟ್ ಈಸ್ ಲಿಬರೇಟೆಡ್ ಬೈ ದ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಅಂತಂದರೆ W is ಪಾಸಿಟಿವ್, ವರ್ಕ್ ಇಸ್ ಡನ್ ಬೈ ದ ಸಿಸ್ಟಮ್ ಅಂತಂದರೆ W is ನೆಗೆಟಿವ್. ಸೊ ಎಕ್ಸ್ಪ್ರೆಷನ್ ಗೊತ್ತಾಗಿದೆ ಏನು ಅಂತ. ಸೊ ದಿಸ್ ಇಸ್ ಫಾರ್ ಡೆಲ್ಟಾ ಯು. ಓಕೆ, ನೆಕ್ಸ್ಟ್ ಸ್ಲೈಡ್ ಮೂವ್ ಆಗೋಣ. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಂಥಾಲ್ಪಿ. ಓಕೆ, ಎಂಥಾಲ್ಪಿ ಡೆಲ್ಟಾ ಯು ಆದಮೇಲೆ ಎಂಥಾಲ್ಪಿ ಬಂದಿದೆ ಅಂದರೆ ಇಂಟರ್ನಲ್ ಎನರ್ಜಿ ಆದಮೇಲೆ ಎಂಥಾಲ್ಪಿ ಅಂತ ಇದೆ. ವಾಟ್ ಇಸ್ ಯೂಸ್ ಆಫ್ ಎಂಥಾಲ್ಪಿ? ಇಂಟರ್ನಲ್ ಎನರ್ಜಿ ಅಂತ ಏನಿದೆ, ಇಂಟರ್ನಲ್ ಎನರ್ಜಿ ನಾವು ನೋಡಿ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿಟ್ಟಾಗ ನಮ್ಗೆ ಬಂದಿದೆ ಇಂಟರ್ನಲ್ ಎನರ್ಜಿ. ಬಟ್ ನಾವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರಲ್ಲ. ಓಕೆ, ವಾಲ್ಯೂಮು ಡಿಕ್ರೀಸ್ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು, ನಮ್ಮ ಲ್ಯಾಬಲ್ಲಿ ನೋಡಿದ್ದೀವಿ. ಓಕೆ, ಹಾಗಾದರೆ ಯಾವುದು ಕಾನ್ಸ್ಟೆಂಟ್ ಇರುತ್ತೆ? ಸೊ ವಾಲ್ಯೂಮ್ ಕಾನ್ಸ್ಟೆಂಟ್ ಇರಲ್ಲ, ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಾಗ ಬಂದಂಥ ಟರ್ಮೇ ದಟ್ ಇಸ್ ಎಂಥಾಲ್ಪಿ. ಓಕೆ, ಎಂಥಾಲ್ಪಿ ಅಂದರೆ ಹೀಟ್ ಕಂಟೆಂಟ್ ಆಫ್ ಅ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಸಿಸ್ಟಮ್ನ ಹೀಟ್ ಕಂಟೆಂಟ್ನ ಮೆಜರ್ ಮಾಡೋದೇ ಎಂಥಾಲ್ಪಿ. ಸೊ ಎಂಥಾಲ್ಪಿ ಇಸ್ ದ ಅಮೌಂಟ್ ಆಫ್ ಇಟ್ ಸ್ಟೋರ್ಡ್ ಇನ್ ಎ ಸಿಸ್ಟಮ್ ಅಂಡರ್ ಪರ್ಟಿಕ್ಯುಲರ್ ಕಂಡೀಷನ್. ದ ಎಕ್ಸ್ಪ್ರೆಷನ್ ಫಾರ್ ಎಂಥಾಲ್ಪಿ ಇಸ್ H is equal to E plus PV. ಓಕೆ, ಪ್ರೆಷರ್ ವಾಲ್ಯೂಮ್. ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ ಇಲ್ಲಿ, ವೆರಿ ಇಂಪಾರ್ಟೆಂಟ್. ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಹಿಯರ್. ಹಾಗಾದರೆ ಇಲ್ಲಿ ಇನ್ನೊಂದು ಏನು ಹೇಳ್ಬೋದಪ್ಪ ಅಂತಂದರೆ ನೋಡಿ, ಚೇಂಜ್ ಇನ್ ಎಂಥಾಲ್ಪಿ ಡೆಲ್ಟಾ H is equal to ಡೆಲ್ಟಾ E plus P ಡೆಲ್ಟಾ V. ಪ್ರೆಷರ್ ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ಒನ್ ಎಕ್ಸ್ಪ್ರೆಷನ್ ಫಾರ್ ಎಂಥಾಲ್ಪಿ. ಸೊ ಎಂಥಾಲ್ಪಿಗೆ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು ನಾವು. ಆ್ಯಂಡ್ ಆಲ್ಸೋ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟರ್ಮ್ ಏನಪ್ಪ ಅಂದರೆ heat exchanges between the system and surrounding at constant pressure is said to be change in enthalpy. Internal energy ಅಂತ ಬಂದರೆ QV ಬರುತ್ತೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ಹೀಟ್ ಎಕ್ಸ್ಚೇಂಜ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಬಟ್ ಎಂಥಾಲ್ಪಿ ಅಂತ ಬಂದರೆ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಂಥಾಲ್ಪಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅನದರ್ ಇಕ್ವೇಷನ್. ಸೊ ಡೆಲ್ಟಾ H ಆ್ಯಂಡ್ ಡೆಲ್ಟಾ ಯು ಮಧ್ಯೆ ಇನ್ನೊಂದು ರಿಲೇಷನ್ ಇದೆ. ಓಕೆ, ಇಂಟರ್ನಲ್ ಎನರ್ಜಿ ಆ್ಯಂಡ್ ಎಂಥಾಲ್ಪಿ ಮಧ್ಯೆ ಇನ್ನೊಂದು ರಿಲೇಷನ್ ಇದೆ. ಏನಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಕ್ವೇಷನ್, ಡೆಲ್ಟಾ H is equal to ಡೆಲ್ಟಾ ಯು ಪ್ಲಸ್ ಡೆಲ್ಟಾ NG into RT. Okay, this is one important expression for delta H to show the relation between delta H and delta E ಅಂದರೆ internal energy. Delta NG ಅಂದರೆ ಏನು? Delta NG means number of moles of gaseous products minus reactants ಅಂತ ಅಂದ್ಕೊಳ್ಳಿ. ಓಕೆ, ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ಪ್ರಾಡಕ್ಟ್ಸ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್, ದಟ್ ಇಸ್ ಡೆಲ್ಟಾ NG. ಓಕೆ, ಇದನ್ನು ಡೆಲ್ಟಾ NG ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಡೆಲ್ಟಾ NG ನಂಬರ್ ಆಫ್ ಮೋಲ್ಸ್ ಟರ್ಮ್ಸ್ ಕೊಟ್ಟರೆ ನಾವು ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸ್ಲೈಡ್ ನೋಡೋಣ ಏನು ಅಂತ. ಇದಾದ್ಮೇಲೆ ಇರುವಂಥ ನೆಕ್ಸ್ಟ್ ಟರ್ಮು, ಈಗ ಎಂಥಾಲ್ಪಿ ಬಗ್ಗೆ ಗೊತ್ತಾಯಿತು ನಿಮಗೆ. ಏನಂತಂದರೆ ಈಗ ಎಂಥಾಲ್ಪಿ ಮತ್ತು ಇಂಟರ್ನಲ್ ಎನರ್ಜಿ ರಿಲೇಷನ್ ಗೊತ್ತಾಗಿದೆ. ನೆಕ್ಸ್ಟ್ ಇರುವಂಥದ್ದು ಸ್ಲೈಡ್ ಆಫ್ ಮಾಡಿ. ಸೊ ನೆಕ್ಸ್ಟ್ ಇರುವಂಥದ್ದು ಸ್ಲೈಡ್ ಆಫ್ ಮಾಡಿ. ಸೊ ಡೆಲ್ಟಾ H ಆ್ಯಂಡ್ ಡೆಲ್ಟಾ ಯು ಅಂತ ಗೊತ್ತಾ, ರಿಲೇಷನ್ಶಿಪ್ ಗೊತ್ತಾಗಿದೆ. ನೆಕ್ಸ್ಟ್ ಟರ್ಮ್ ಏನಪ್ಪ ಅಂತಂದರೆ ಈಗ ನಾವು ಹೀಟ್ ಕೆಪಾಸಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಹೀಟ್ ಕೆಪಾಸಿಟಿ. ಓಕೆ, ಹೀಟ್ ಕೆಪಾಸಿಟಿ. ಓಕೆ, ಹೀಟ್ ಕೆಪಾಸಿಟಿ ಅಂದರೆ Q ಅಂತ ಇಂಡಿಕೇಟ್ ಮಾಡ್ತೀವಿ. ಹೀಟ್ ಕೆಪಾಸಿಟಿ ಅಂತಂದರೆ ಸೊ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ ಸಬ್ಸ್ಟೆನ್ಸ್ ಥ್ರೂ 1 degree Celsius. ಓಕೆ, 1 degree ರೈಸ್ ಮಾಡಬೇಕು ಅಂದರೆ ಟೆಂಪ್ರೇಚರ್ ಒಂದು ಸಬ್ಸ್ಟೆನ್ಸ್ದು ಎಷ್ಟು ಅಮೌಂಟ್ ಆಫ್ ಹೀಟು ಬೇಕು. ಓಕೆ, ಅದನ್ನು ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ದಟ್ ಹೀಟ್ ಕೆಪಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ T. ಓಕೆ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಒಂದು ಸಿಸ್ಟಮ್ ಇದೆ, ಫಸ್ಟ್ ಅದನ್ನು ಈ ಟೆಂಪ್ರೇಚರ್ನ ನೋಟ್ ಮಾಡ್ಕೊಂಡಿರಿ, ಲೆಟ್ ಇಟ್ ಬಿ T1 ಆ್ಯಂಡ್ ಒಂದು ಎಷ್ಟು ಅಮೌಂಟ್ ಆಫ್ ಹೀಟ್ನ ಸಪ್ಲೈ ಮಾಡಿ ಟೆಂಪ್ರೇಚರ್ ಎಷ್ಟೋ ಬೇರೆ ಬರುತ್ತೆ. ಓಕೆ, ಫಸ್ಟ್ ಇನಿಷಿಯಲ್ ಸ್ಟೇಟಲ್ಲಿ T1 ಅಂತ ಎಷ್ಟು ಟೆಂಪ್ರೇಚರ್ ಇರುತ್ತೆ, ಲೆಟ್ ಇಟ್ ಬಿ X. ಆ್ಯಂಡ್ ನೀವು ಅಮೌಂಟ್ ಆಫ್ ಹೀಟ್ನ ಎಷ್ಟೋ ಪಾಸ್ ಮಾಡಿದಾಗ
T2 ಅಂತ ಆಗುತ್ತೆ ನೆಕ್ಸ್ಟ್ ಫೈನಲ್ ಟೆಂಪರೇಚರ್ T2 ಲೆಟ್ ಇಟ್ ಬಿ y and then increase in temperature ಎಷ್ಟಾಗಿದ್ರೆ that will be T2 minus T1 ಅಂತ ಆಗುತ್ತೆ ಓಕೆ T2 minus T1 that will be delta T that is T2 minus T1 ಅಂತ ಹೇಳಿ delta T ಅಂತ ಹೇಳ್ಬೋದು. This is increase in temperature, so amount of heat required is directly proportional to increase in temperature. Also Q is equal to C into delta T. This is heat capacity. Okay, C indicates heat capacity ಅಂತ ಹೇಳ್ತೀವಿ. Q means heat, amount of it supplied ಅಂತ ಹೇಳ್ಬೋದು. delta T increase in temperature. ಓಕೆ, ಇದನ್ನು heat capacity ಅಂತ ಹೇಳ್ತೀವಿ. ಅದೇ ರೀತಿ ನಮ್ಗೆ ನೋಡಿ ಈಗ ಇಲ್ಲೇ ಮೋಲಾರ್ heat capacity ಅಂತ ಬರುತ್ತೆ. ಓಕೆ, ಮೋಲಾರ್ heat capacity that means CM ಅಂತ ಇಂಡಿಕೇಟ್ ಮಾಡ್ತೀವಿ. ಜಸ್ಟ್ CM ಅಂತ ಇಂಡಿಕೇಟ್ ಮಾಡ್ತೀವಿ. ಮೋಲಾರ್ ಹೀಟ್ ಕೆಪಾಸಿಟಿ ಅಂದರೆ 1 ಮೋಲ್ ಆಫ್ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ ಏನಿದೆ 1 ಮೋಲ್ ಆಫ್ ಸಬ್ಸ್ಟೆನ್ಸ್ನ ಹೀಟ್ನ ನಾವು ಎಷ್ಟು ಪಾಸ್ ಮಾಡಬೇಕು, ಟೆಂಪ್ರೇಚರ್ ರೈಸ್ ಮಾಡಬೇಕು ಅಂದರೆ ಓಕೆ 1 ಮೋಲ್ ಆಫ್ ಸಬ್ಸ್ಟೆನ್ಸ್ಗೆ ಎಷ್ಟು ಹೀಟ್ನ ಸಪ್ಲೈ ಮಾಡಬೇಕು, ಟೆಂಪ್ರೇಚರ್ನ ರೈಸ್ ಮಾಡಬೇಕು ಅಂದರೆ ದಟ್ ಈಸ್ ಮೋಲಾರ್ ಹೀಟ್ ಕೆಪಾಸಿಟಿ. ಆ್ಯಂಡ್ ಆಲ್ಸೋ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಇದೆ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ದಟ್ ಈಸ್ CS ಅಂತ ಇಂಡಿಕೇಟ್ ಮಾಡ್ತೀನಿ. ಓಕೆ, CS ಸ್ಪೆಸಿಫಿಕ್ ಅಂತಂದರೆ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಏನಿದೆ. ಸೊ ಮೋಲಾರ್ ಅಂತಂದರೆ 1 ಮೋಲ್ ಆಫ್ ಸಬ್ಸ್ಟೆನ್ಸು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಎಷ್ಟು ಅಮೌಂಟ್ ಆಫ್ ಹೀಟ್ ಸಪ್ಲೈ ಮಾಡಬೇಕು. ಬಟ್ ಸ್ಪೆಸಿಫಿಕ್ ಅಂತಂದರೆ ಹೌ ಮಚ್ ಅಮೌಂಟ್ ಆಫ್ ಹೀಟ್ ವಿ ಹ್ಯಾವ್ ಟು ಸಪ್ಲೈ ಟು ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ 1 ಗ್ರಾಮ್ ಆಫ್ ಎ ಸಬ್ಸ್ಟೆನ್ಸ್. 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ನ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಎಷ್ಟು ಅಮೌಂಟ ಇಷ್ಟು ಸಪ್ಲೈ ಮಾಡಬೇಕು, ಅದನ್ನು CS ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದಕ್ಕೊಂದು ಎಕ್ಸ್ಪ್ರೆಷನ್ ಇದೆ, Q is equal to M into CS into delta T ಅಂತ ಇಂಡಿಕೇಟ್ ಮಾಡ್ತೀವಿ. M ಮೀನ್ಸ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆ, 1 ಗ್ರಾಮ್ ಅಂತ ಹೇಳಿದೆ. ಸೊ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ನ ನಾವು ಎಷ್ಟು ಸಪ್ಲೈ ಮಾಡಬೇಕು, ಇಟ್ಟು 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಸೊ ಇಲ್ಲೇ ಲೆಟ್ ಬಿ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ M ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ಪ್ರಾಬ್ಲಮ್ಸ್. ಓಕೆ, Q is equal to M into CS into delta T. ಎಲ್ಲ ನೋಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಏನು ಅಂತ. ನೆಕ್ಸ್ಟು ಹೀಟ್ ಕೆಪಾಸಿಟಿ ಬಗ್ಗೆ ಆದಮೇಲೆ C ಅಂದರೆ ಗೊತ್ತಾಯಿತು ನಿಮಗೆ, ಇಟ್ ಇಸ್ ಅ ಹೀಟ್ ಕೆಪಾಸಿಟಿ. C ಅಂತಂದರೆ ಹೀಟ್ ಕೆಪಾಸಿಟಿ ಅಂತ ಗೊತ್ತಾಯಿತು. ಹಾಗಾದರೆ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಓಕೆ, CP ಆ್ಯಂಡ್ CV ಅಂತ ಹೇಳ್ತೀವಿ. CP minus CV ಈಕ್ವಲ್ಸ್ R. ಸೊ ದಿಸ್ ಇಸ್ ಒನ್ ಎಕ್ಸ್ಪ್ರೆಷನ್ ಫಾರ್ CP ಆ್ಯಂಡ್ CV. ರಿಲೇಷನ್ ಬಿಟ್ವೀನ್ CP ಆ್ಯಂಡ್ CV ಅಂದರೆ ದಟ್ ಈಸ್ ಈಕ್ವಲ್ ಟು R. ಡಿಫರೆನ್ಸ್ ಬಿಟ್ವೀನ್ heat capacity at constant pressure and heat capacity at constant volume equals to R ಅಂತ ಹೇಳ್ಬೋದು. So this is relation between CP and CV. R means universal gas constant and also CP is greater than CV. ನಿಮಗೆ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತದೆ, CP is greater than CV. So this is completely about the synopsis. ಸೊ ಇಲ್ಲಿ ತನಕ ಈಗ ನಾವೇನೋದು ಇಂಟರ್ನಲ್ ಎನರ್ಜಿ ಎಂಥಾಲ್ಪಿ ಬಗ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತದೆ. ಆ್ಯಂಡ್ ಇಂಟರ್ನಲ್ ಎನರ್ಜಿ ರಿಲೇಷನ್ಶಿಪ್, ಎಂಥಾಲ್ಪಿ ರಿಲೇಷನ್ಶಿಪ್ ಏನಿದೆ ಅದ್ರ ಮೇಲೆ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಹಾಗಾದರೆ ಈಗ ನೆಕ್ಸ್ಟು ಏನು ಮಾಡೋಣ ಅಂದರೆ ಈ ಸಿನೋಪ್ಸಿಸ್ ಏನು ನಾವು ಡಿಸ್ಕಸ್ ಮಾಡಿದ್ವಿ, ಈಗ ಇದ್ರ ಮೇಲೆ ಸಮ್ ಆಫ್ ದ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ